ನಮಸ್ಕಾರ ವೀಕ್ಷಕರೇ. ಹಿಂದಿನ ಭಾಗದಲ್ಲಿ ನೀವು ಸಾಕಷ್ಟು ಆಸನಗಳನ್ನು ನಾನು ತೋರಿಸ್ಕೊಟ್ಟೆ. ನೀವು ಅದನ್ನೆಲ್ಲ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ, ಅವೆಲ್ಲ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಂದಿನ ಭಾಗದಲ್ಲಿ ಇನ್ನೊಂದಿಷ್ಟು ನಾವು ಆಸನಗಳ ಕಲ್ಯಾಣ ಅಂತೆ, ಬನ್ನಿ ನೋಡೋಣ. ಈಗ ನಾವು ನಿಂತ್ಕೊಂಡು ಮಾಡೋಂಥ ಎಲ್ಲ ಆಸನಗಳನ್ನು ಮಾಡಿ ತೋರಿಸಿದ್ವಿ ಮತ್ತು ಇದು ಮುಗಿದಿದೆ. ನಾನು ಮೊದಲು ತೋರಿಸಿದ ಹಾಗೆ ಫೌಂಡೇಶನ್ ಸೀರೀಸ್ ಅಂತ ಹೇಳಿದೆ, ಪ್ರಸಾರಿತ ಪಾದೋತ್ತಾಸನ ತನಕ. ಅದಾದಮೇಲೆ ಕೆಲವೊಂದು 2-3 ಆಸನ ತೋರಿಸಿದೆ. ಇವೆಲ್ಲವೂ ಸೇರಿಸಿ ಒಂದು ಸ್ಟ್ಯಾಂಡಿಂಗ್ ಆಸನದು ಒಂದು ಪ್ರಕ್ರಿಯೆ ಮುಗೀತು. ಇನ್ನು ನಾವು ಮುಂದೆ ಹೋಗ್ತಾ ಇರೋದು ಕೂತ್ಕೊಂಡು ಮಾಡೋವಂಥ ಆಸನಗಳು. ಇನ್ನು ಈ ಕೂತ್ಕೊಂಡು ಆಸನ ಮಾಡೋದಕ್ಕಿಂತ ಮುಂಚೆ ಅದು ಒಂದು ಚಿಕ್ಕದಾದ ಒಂದು ವಾರ್ಮಪ್ ಥರ ಮಾಡ್ತೀವಿ. ಅಂದರೆ ಇದರಲ್ಲಿ ಏನು ಅಂತಂದರೆ ಸೂರ್ಯ ನಮಸ್ಕಾರ ಎ ಮತ್ತು ಬಿ ನಿಮಗೆ ಗೊತ್ತಿರೋ ಹಾಗೆ ಮುಂಚೆ ಮಾಡಿದ್ದೀರಾ, ಅದೆರಡೂ ಸೇರಿಸ್ಕೊಂಡು ಮಾಡೋವಂಥದ್ದು ಒಂದು ಉತ್ಕಟಾಸನ ವೇರಿಯೇಷನ್ ಅಂತ ಹೇಳ್ತೀವಿ. ಅದನ್ನು ಇವಾಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ. ಇದಾದಮೇಲೆ ನೀವು ಕುಳಿತುಕೊಂಡು ಮಾಡೋವಂಥ ಆಸನವನ್ನು ನೋಡ್ಬೋದು. ಶುರು ಮಾಡೋಣ. ಮೊದಲನೇದಾಗಿ ನೀವು ಸಮಸ್ಥಿತಿಗೆ ಬರಬೇಕು. ಈಗ ನಿಧಾನಕ್ಕೆ ನಿಮ್ಮ ಕೈಗಳನ್ನು ಮೇಲೆ ತಗೊಳ್ತಾ ಉಸಿರಾಡ್ತಾ ಮೇಲೆ ನೋಡಿ, ಉಸಿರು ಬಿಡ್ತಾ ಕೈಗಳನ್ನ ಕೆಳಗಡೆ ಇಳಿಸಿ. ಈಗ ನಿಧಾನಕ್ಕೆ ಉಸಿರು ತಗೊಳ್ತಾ ಮುಂದೆ ನೋಡೋದು, ಹಾಗೆ ನಿಧಾನಕ್ಕೆ ಉಸಿರು ಬಿಡ್ತಾ ಚತುರಂಗ ದಂಡಾಸನಕ್ಕೆ ಬನ್ನಿ. ಇದಾದಮೇಲೆ ಉಸಿರು ತಗೊಳ್ತಾ ಊರ್ಧ್ವಮುಖ ಶ್ವಾನಾಸನ, ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಈಗ ನಿಮ್ಮ ಕಾಲುಗಳನ್ನು ಮುಂದೆ ತಂದು ಉತ್ಕಟಾಸನಕ್ಕೆ ಬರೋದು, ಅಂದರೆ ಚೇರ್ ಪೋಸಿಗೆ ಬರ್ತೀರಾ. ಇಲ್ಲಿ ಕೆಲವು ನಿಮಿಷ ಜಾಸ್ತಿ ಹೊತ್ತು ಈ ಉಸಿರಾಟದ ಮೇಲೆ ಗಮನ ತರಬೇಕು. 5 ಸೆಕೆಂಡ್ ಅಥವಾ 5 ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ. ಚೆನ್ನಾಗಿ ಉಸಿರಾಟದ ಮೇಲೆ ಗಮನ ತಗೊಂಡು ಬನ್ನಿ. ಈಗ ನಿಧಾನಕ್ಕೆ ಉಸಿರು ಬಿಡ್ತಾ ನಿಮ್ಮ ಕೈಗಳ ಹಸ್ತಗಳನ್ನು ಮ್ಯಾಟ್ ಮೇಲೆ ಇಡೋಕ್ಕೆ ಪ್ರಯತ್ನ ಪಡಿ. ಮತ್ತೆ ಉಸಿರು ತಗೊಳ್ತಾ ಮುಂದೆ ತಗೊಳ್ಳಿ. ಮತ್ತೆ ನಿಮ್ಮ ಜಂಪ್ ಮಾಡ್ತಾ ಚತುರಂಗ ದಂಡಾಸನಕ್ಕೆ ಹೋಗಿ, ಅಥವಾ ಕಾಲುಗಳನ್ನು ಹಿಂದೆ ತಗೊಳ್ತಾ ಚತುರಂಗ ದಂಡಾಸನ. ಉಸಿರು ತಗೊಳ್ತಾ ಊರ್ಧ್ವಮುಖ ಶ್ವಾನಾಸನ, ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಈಗ ನಿಮ್ಮ ನಿಧಾನಕ್ಕೆ ನಿಮ್ಮ ಬಲಗಾಲನ್ನು ಮುಂದೆ ತಗೊಂಡು ಬನ್ನಿ. ವೀರಭದ್ರಾಸನಕ್ಕೆ ಬನ್ನಿ. ಕೈಗಳನ್ನು ಮೇಲೆ ಎತ್ತಿ ನಮಸ್ಕಾರದಲ್ಲಿ ತಗೊಳ್ಳಿ. ಇಲ್ಲಿ ಕೂಡ ನಾವು 5 ಸಲ ಉಸಿರನ್ನು ತಗೊಳ್ಳೋದು ಬಿಡೋದು ಮಾಡ್ತೀವಿ. ಇದಾದ ನಂತರ ಮತ್ತೆ ಕೈಗಳನ್ನ ಕೆಳಗಡೆ ಇಳಿಸಿ, ಕಾಲನ್ನು ಹಿಂದೆ ತಗೊಳ್ಳಿ, ಚತುರಂಗ ದಂಡಾಸನಕ್ಕೆ ಹೋಗಿ ಉಸಿರು ಬಿಡ್ತಾ ಚತುರಂಗ ದಂಡಾಸನ ಮಾಡೋದು. ಮತ್ತೆ ಉಸಿರು ತಗೊಳ್ತಾ ಊರ್ಧ್ವಮುಖ ಶ್ವಾನಾಸನ, ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಈಗ ನಿಮ್ಮ ಎಡಗಾಲನ್ನು ಮುಂದೆ ತಗೊಂಡು ಬನ್ನಿ. ಕೈಗಳ ಮೇಲೆ ತೊಗೊಂಡು ಹೋಗಿ ಅಲ್ಲಿ ಉಸಿರು ಮೇಲೆ ಗಮನ ಇರಲಿ. ಈಗ ಕೈಗಳನ್ನ ಕೆಳಗಡೆ ಇಳಿಸಿ, ಕಾಲನ್ನು ಹಿಂದೆ ತಗೊಳ್ಳಿ, ಚತುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಈಗ ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ ನಿಧಾನಕ್ಕೆ ಮುಂದೆ ಬಂದು ಕೂತ್ಕೊಳ್ಳಿ. ಈಗ ಅವ್ರು ಹೇಗೆ ಮಡಚಿದ್ದಾರೆ ಮಡಚ್ಕೊಂಡು ಮುಂದೆ ಬಂದು ನಿಮ್ಮ ಕಾಲುಗಳನ್ನು ಮುಂದೆ ಚಾಚೋದು. ಇದಕ್ಕೆ ದಂಡಾಸನ ಅಂತ ಹೇಳ್ತಾರೆ. ನೀವು ಈ ಪೂರ್ತಿ ವಿನ್ಯಾಸ ಮುಗಿಸಿದ ಮೇಲೆ ನೀವು ಬಂದು ಕೂತ್ಕೊಳ್ತೀರಲ್ಲ, ಇದಕ್ಕೆ ದಂಡಾಸನ ಅಂತ ಹೇಳ್ತಾರೆ. ನಾವೀಗ ಕೂತ್ಕೊಂಡು ಮಾಡೋವಂಥ ಆಸನಗಳನ್ನು ನೋಡೋಣ. ಈಗ ಮೊದಲನೇದಾಗಿ ನೀವು ಹೇಗೆ ನಿಂತ್ಕೊಂಡಾಗ ಸಮಸ್ಥಿತಿಯಲ್ಲಿದ್ದರೋ ಅದೇ ಥರ ಕೂತ್ಕೊಂಡು ಕೂಡ ಒಂದು ಸಮಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಅದಕ್ಕೆ ದಂಡಾಸನ ಅಂತ ಹೇಳ್ತಾರೆ. ಅಂದರೆ ಸ್ಟಾಫ್ ಪೋಸ್, ಹೇಗೆ ದಂಡ ಇರುತ್ತೋ ಅದೇ ಶೇಪಲ್ಲಿ ನಿಮ್ಮ ಬಾಡಿ ಇರಬೇಕು ಅಂತ ಇದರ ಉದ್ದೇಶ. ಈಗ ನಿಮ್ಮ ಕೈಗಳನ್ನ ಸ್ವಲ್ಪ ಹಿಂದೆ ತಗೊಂಡು ಹೋಗ್ತೀರಾ, ಅಂದರೆ ನಿಮ್ಮ ಹಿಪ್ಸ್ ಹತ್ರ ಕೈ ಇರುತ್ತೆ. ಮತ್ತು ನಿಮ್ಮ ಶೋಲ್ಡರನ್ನು ಹಿಂದೆ ಪುಷ್ ಮಾಡಿ ಬೆನ್ನನ್ನು ನೇರ ಮಾಡಿಕೊಂಡು ಕೂತ್ಕೊಳ್ಬೇಕು. ಈ ಆಸನದಲ್ಲಿ ಒಂದು 5 ಬ್ರೀದಿಂಗ್ ಮೇಲೆ ಗಮನ ಇರಲಿ. ಇದಾದ ನಂತರ ನಾವು ಮುಂದಿನ ಆಸನಕ್ಕೆ ಹೋಗ್ತೀವಿ, ಪಶ್ಚಿಮೋತ್ತಾನಾಸನ ಅಂತ. ಪಶ್ಚಿಮೋತ್ತಾನಾಸನ ಅಂದರೆ ಇದಕ್ಕೆ ಫಾರ್ವರ್ಡ್ ಫೋಲ್ಡ್ ಅಂತ ಹೇಳ್ತಾರೆ. ಈಗ ನೀವು ಗಮನಿಸಬೇಕಾದ ಏನು ಅಂತಂದರೆ, ನಾವು ಇವು ಮಾಡ್ತಾ ಇರೋದು ಎಲ್ಲನೂ ಕೂತ್ಕೊಂಡು ಮಾಡ್ತಾ ಇರ್ತೀವಿ. ಆವಾಗ ನಾವು ನಿಂತ್ಕೊಂಡು ಮಾಡಿದಾಗ ನಿಮ್ಮ ಕಾಲುಗಳು ನಿಮಗೆ ಬಲ ಕೊಡ್ತಾ ಇರುತ್ತೆ. ಕೂತ್ಕೊಂಡಾಗ
ನಿಮ್ಮ ಕಾಲುಗಳನ್ನು ರೆಸ್ಟ್ ಮಾಡಿರ್ತೀರ. ಹಾಗಾಗಿ ಇದರಲ್ಲಿ ಏನು ಗಮನಿಸಬೇಕು ಅಂದರೆ ನಿಮ್ಮ ಎದೆ ಭಾಗವನ್ನು ಬಹಳಷ್ಟು ಇದರಲ್ಲಿ ಸ್ಟ್ರೆಚಸ್ ಮಾಡ್ತಾ ಬರಬೇಕಾಗತ್ತೆ. ಅಂದರೆ ಆ್ಯಸ್ ವಿ ಗೋ ಡೀಪರ್ ಸ್ಟ್ರೆಚಸ್ ಡೀಪ್ ಆಗ್ತಾ ಹೋಗುತ್ತೆ. ಮತ್ತು ಇವೆಲ್ಲ ಸ್ವಲ್ಪ ಡೀಪರ್ ಆಸನಾಸ್ ಅಂತ ಹೇಳ್ತಾರೆ. ಯಾಕಂತಂದರೆ ಇದು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಬಹಳ ಕೆಲಸ ಮಾಡ್ತಾ ಹೋಗುತ್ತೆ. ಈಗ ನಾವು ಫಾರ್ವರ್ಡ್ ಫೋಲ್ಡ್ ನೋಡೋಣ. ಪಶ್ಚಿಮೋತ್ತಾನಾಸನ ಎ. ನಿಧಾನಕ್ಕೆ ನಿಮ್ಮ ಕೈಗಳನ್ನು ಅಂಗುಷ್ಟ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಕೈಗಳನ್ನ ಸ್ಟ್ರೇಟ್ ಮಾಡ್ತಾ ಹಾಗೆ ನಿಧಾನಕ್ಕೆ ಮುಂದೆ ಬಾಗಿ. ಹೇಗೆ ನೀವು ನಿಂತ್ಕೊಂಡು ಕೈಗಳನ್ನ ಕೆಳಗೆ ಇಳಿಸಿ ಮಾಡಿರೋ ಆಸನ ನೋಡಿದ್ರಲ್ಲ, ಅದೇ ಥರ ಕೂತ್ಕೊಂಡು ಮಾಡೋಂಥ ಆಸನ. ಇದು ನಿಮ್ಮ ಅಂಗುಷ್ಟ ಹಿಡಿಯೋಕ್ಕೆ ಆಗದೆ ಇದ್ದರೆ ಅವಾಗ ಏನು ಮಾಡೋದು ಅಂತಂದರೆ ನಿಮ್ಮ ಆ್ಯಂಕಲ್ಸನ್ನು ಹಿಡ್ಕೊಬೋದು. ಇಲ್ಲ ಅಂತಂದರೆ ನಿಮ್ಮ ಮಂಡಿ ಕೆಳಗಡೆ ಇರೋ ಭಾಗವನ್ನು ಇಟ್ಕೊಳ್ಬೋದು. ಈಗ ಹಿಡ್ಕೊಂಡು ನಿಮ್ಮ ತಲೆನೆತ್ತಿ ಉಸಿರು ತಗೊಳ್ಳಿ. ಹಾಗೆ ಉಸಿರು ಬಿಡ್ತಾ ಕೆಳಗಡೆ ಬಾಗಿ. ಇದು ಮಾಡೋದ್ರಿಂದ ಯಾರ್ಯಾರಿಗೆ ಆ್ಯಂಗ್ಸೈಟಿ ಅಥವಾ ಹೈ BP ಹೈಪರ್ ಟೆನ್ಷನ್ ಇರುತ್ತೋ ಅವ್ರಿಗೆ ಎಲ್ಲ ಬ್ಲಡ್ ಫ್ಲೋ ತಲೆ ಕಡೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಾಮ್ ಆಗ್ತಾ ಬರುತ್ತೆ. ಅಂದರೆ ಇದು ಒಳ್ಳೆಯ ಸ್ಟ್ರೆಸ್ ರಿಲೀವರ್ ಅಂತ ಹೇಳ್ಬೋದು. ಅದಲ್ಲದೆ ಇದು ಸೊಂಟ ಭಾಗಕ್ಕೆ ಒಳ್ಳೆಯ ಆಸನ. ಇದರಲ್ಲಿ 5 ಬ್ರೆತ್ಸ್ ಇರೋದಕ್ಕೆ ಪ್ರಯತ್ನ ಪಡಿ. ಉಸಿರು ತಗೊಳ್ಳೋದು, ಉಸಿರು ಬಿಡೋದ ಮೇಲೆ ನಿಮ್ಮ ಗಮನ ಇರಲಿ. ಇದಾದ ನಂತರ ನೀವು ತಲೆ ಎತ್ತಿ ಉಸಿರು ತಗೊಳ್ಳಿ. ಮತ್ತು ಇದರಲ್ಲೇ ಇನ್ನೊಂದು ವೇರಿಯೇಷನ್ ಇದೆ. ಯಾರಿಗೆ ಅಭ್ಯಾಸ ಇರುತ್ತೋ ಅವರು ಇದನ್ನು ಪ್ರಯತ್ನ ಮಾಡ್ಬೋದು. ನಿಧಾನಕ್ಕೆ ನಿಮ್ಮ ಕೈಗಳನ್ನು ಬಳಸಿ, ನಿಮ್ಮ ಪಾದಗಳನ್ನು ಬಳಸಿ ಕೈಗಳನ್ನ ಹಾಗೆ ಇಂಟರ್ಲಾಕ್ ಮಾಡಿ. ಅದಾದ ನಂತರ ಮತ್ತೆ ನಿಮ್ಮ ತಲೆಯನ್ನು ಮಂಡಿಗೆ ತೆಗೆದುಕೊಂಡು ಹೋಗಿ. ಈಗ ನಿಧಾನಕ್ಕೆ ತಲೆನ ಎತ್ತಿ ಇನ್ಹೇಲ್, ಎಕ್ಸ್ಹೇಲ್. ಈಗ ಕೂತ್ಕೊಂಡು ಆಸನ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ನಾವು ಒಂದೇ ಕಡೆ ಕೂತ್ಕೊಂಡಿರೋದ್ರಿಂದ ಒಂಥರ ಮೈ ಜಡ ಆದಂಗೆ ಆಗುತ್ತೆ. ನಮ್ನೆಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಜೋಮ್ ಹಿಡಿಯೋದು ಅದೆಲ್ಲ ಆಗ್ಬೋದು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂತಂದರೆ ಇದರಲ್ಲಿ ಒಂದು ಕ್ರಮ ಇದೆ, ವಿನ್ಯಾಸ ಅಂತ ಹೇಳ್ತಾರೆ. ಅಂದರೆ ನೀವು ಪ್ರತಿ ಸಲ ಒಂದು ಆಸನ ಮಾಡಿದ ಮೇಲೆ ನೀವು ಒಂದು ಸಲ ಮತ್ತೆ ಚತುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಮಾಡಿದಾಗ ಮತ್ತೆ ನಿಮ್ಮ ಬಾಡಿ ಪೂರ್ತಿ ಸ್ಟ್ರೆಚ್ ಆಗುತ್ತೆ. ಆಗ ನೀವು ಎರಡನೇ ಆಸನ ಮಾಡೋದಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಅಂದರೆ ಇದು ಒಂದು ಒಳ್ಳೆಯ ವಾರ್ಮಪ್ ಥರ ಆಗುತ್ತೆ. ಮಾಡಿ ನೋಡೋಣ. ಮೊದಲನೇದಾಗಿ ನಿಮ್ಮ ಕಾಲುಗಳನ್ನು ಕ್ರಾಸ್ ಆಗಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಕೈಗಳನ್ನು ಊರಿ ಮತ್ತು ನಿಮ್ಮ ಕಾಲುಗಳನ್ನು ನಿಧಾನಕ್ಕೆ ಹಿಂದೆ ತಗೊಳ್ಳಿ. ಹಿಂದೆ ತಗೊಳ್ತಾ ಚತುರಂಗ ದಂಡಾಸನಕ್ಕೆ ಬನ್ನಿ. ಉಸಿರು ತಗೊಳ್ತಾ ಊರ್ಧ್ವಮುಖ ಶ್ವಾನಾಸನ, ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನಕ್ಕೆ ಬರ್ತೀರಾ. ಹಾಗೆ ನಿಧಾನಕ್ಕೆ ಕಾಲುಗಳನ್ನು ಕ್ರಾಸ್ ಮಾಡಿ ನಿಧಾನಕ್ಕೆ ಕೂತ್ಕೊಳ್ಳಿ. ಅಲ್ಲೇ ಕ್ರಾಸ್ ಮಾಡಿ ಕೂತ್ಕೊಂಡು ನಿಮ್ಮ ಕಾಲುಗಳನ್ನು ಸ್ಟ್ರೆಚ್ ಮಾಡಿ. ಇದು ಮಾಡೋದ್ರಿಂದ ನಿಮಗೆ ಒಳ್ಳೆಯ ವಾರ್ಮಪ್ ಆಗುತ್ತೆ. ಈಗ ಮುಂದಿನ ಆಸನಕ್ಕೆ ಹೋಗೋಣ. ಇದರ ಹೆಸರು ಪೂರ್ವೋತ್ತಾನಾಸನ ಅಂತ. ಮುಂಚೆ ಮಾಡಿದ್ದು ಪಶ್ಚಿಮೋತ್ತಾನಾಸನ, ಈಗ ಮಾಡ್ತಾ ಇರೋದು ಪೂರ್ವೋತ್ತಾನಾಸನ. ಈ ಆಸನದಲ್ಲಿ ಏನು ಅಂತಂದರೆ ನಾವು ಎದೆ ಭಾಗಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ಕೈಗಳನ್ನು ಹಿಂದೆ ತಗೊಳ್ತಾ ಹೋಗ್ತೀವಿ. ಹಸ್ತಗಳನ್ನು ಚೆನ್ನಾಗಿ ಊರಬೇಕು, ಕಾಲುಗಳನ್ನು ನೇರವಾಗಿ ಇಟ್ಕೋಬೇಕು. ಹಾಗೆ ನಿಧಾನಕ್ಕೆ ನಿಮ್ಮ ಭುಜವನ್ನು ಹಿಂದೆ ತಳ್ತಾ ನಿಮ್ಮ ಎದೆ ಭಾಗವನ್ನು ಓಪನ್ ಮಾಡ್ಕೊಳ್ಳಿ, ಅಗಲಿಸ್ಕೊಂಡು. ಹಾಗೆ ನಿಧಾನಕ್ಕೆ ಉಸಿರು ತಗೊಳ್ತಾ ನಿಮ್ಮ ಎದೆ ಮತ್ತು ಹಿಪ್ಸನ್ನು ಲಿಫ್ಟ್ ಮಾಡ್ತಾ ಬನ್ನಿ. ಇಲ್ಲಿ ಲಿಫ್ಟ್ ಮಾಡಿದ ಮೇಲೆ ನೀವು ಉಸಿರಾಟದ ಮೇಲೆ ನಿಮ್ಮ ಗಮನ ತರಬೇಕಾಗತ್ತೆ. ನಿಧಾನಕ್ಕೆ ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್ ಮಾಡಿ. ಮತ್ತೊಂದು ಸಲ ಇನ್ಹೇಲ್, ಎಕ್ಸ್ಹೇಲ್. ಹಾಗೆ ನಿಧಾನಕ್ಕೆ ಕೆಳಗಡೆ ಇಳಿಸಿ ಹಿಪ್ಸನ್ನು. ಆಮೇಲೆ ಸಮಸ್ಥಿತಿ. ಪೂರ್ವೋತ್ತಾನಾಸನದಿಂದ ಯಾರ್ಯಾರಿಗೆ ಇದು ಆಸ್ಮಾ ಸಮಸ್ಯೆ ಇರುತ್ತೋ ಅಥವಾ ಕಫ ಜಾಸ್ತಿ ಆಗೋದು ಆ ಥರದ ಸಮಸ್ಯೆ ಇದ್ದವರು ಈ ಆಸನವನ್ನು ಪ್ರಯತ್ನ ಮಾಡ್ಬೋದು. ಮತ್ತೆ ಒಂದು ವಿನ್ಯಾಸ ಮಾಡೋಣ ಅಂತೆ. ಕ್ರಾಸ್ ಯುವರ್ ಲೆಗ್ಸ್, ಕಾಲು ಹಿಂದೆ ತಗೊಳ್ಳಿ. ಚತುರಂಗ ದಂಡಾಸನ, ಮತ್ತೆ ಊರ್ಧ್ವಮುಖ, ಹಾಗೆ ಅಧೋಮುಖ ಮಾಡ್ತಾ ಮತ್ತೆ ನಾವು ದಂಡಾಸನಕ್ಕೆ ಬರೋಣ. ಇದರಲ್ಲಿ ಇದು ನಾನು ಮಾಡ್ತಿರೋ ಅಂಥ ಪ್ರೈಮರಿ ಸೀರೀಸಲ್ಲಿ ಭಾಳಷ್ಟು ಕೂತ್ಕೊಂಡು ಮಾಡೋವಂಥ ಆಸನಗಳಿದೆ. ಕೆಲವೊಂದು ಸ್ವಲ್ಪ ಕ್ಲಿಷ್ಟವಾಗಿದೆ, ಅಂದರೆ ಅಭ್ಯಾಸ ಇದ್ದರೆ ಮಾತ್ರ ಅದು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಕೆಲವೊಂದು ಆಯ್ದ ಆಸನಗಳನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಮುಂದಿನ ಆಸನ ನಾವು ಮಾಡ್ತಾ ಇರೋದು ಜಾನು ಶಿರಸಾಸನ ಅಂತ. ಜಾನು ಶಿರಸಾಸನ ಹೆಸರು ಹೇಳಿದ ಹಾಗೆ ನಮ್ಮ ಮಂಡಿಗೆ ನಮ್ಮ ತಲೆಯನ್ನು ತೊಗೊಂಡು ಹೋಗಿ ತಗಲ್ಸೋದು. ಈಗ ಮೊದಲನೇದಾಗಿ ನಿಮ್ಮ ಬಲಗಾಲನ್ನು ಮಡಿಸ್ಕೊಳ್ತೀರಾ. ಹಾಗೆ ನಿಮ್ಮ ಪಾದವನ್ನು ನಿಮ್ಮ ಎಡ ತೊಡೆ ಇದೆಯಲ್ಲ ಅದಕ್ಕೆ ಆನೋ ಥರ ಇಟ್ಟು, ಹಾಗೆ ನಿಧಾನಕ್ಕೆ ನಿಮ್ಮ ಕೈಗಳನ್ನು
ಸ್ಟ್ರೆಚ್ ಮಾಡ್ತಾ ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಪಾದವನ್ನು ಬಳಸಿ ಹಿಡ್ಕೊಳ್ಬೇಕು. ಆದರೆ ಇದಾಗದೇ ಇದ್ದರೆ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಹಿಮ್ಮಡಿನ ಹಿಡ್ಕೊಳ್ಬೋದು, ಇಲ್ಲ ಅಂತಂದರೆ ನಿಮ್ಮ ಆ್ಯಂಕಲ್ಸನ್ನು ಹಿಡ್ಕೊಬೋದು, ಇಲ್ಲ ಅಂತಂದರೆ ಮೀನಖಂಡಗಳನ್ನು ಹಿಡ್ಕೊಳ್ಬೋದು. ಅಲ್ಲಿ ಕೈಯನ್ನು ಬಳಸಿ ಹಿಡ್ಕೊಳ್ಳಿ ನಿಧಾನಕ್ಕೆ. ಹಾಗೆ ನಿಧಾನಕ್ಕೆ ತಲೆಯನ್ನು ನಿಮ್ಮ ಮಂಡಿಗೆ ತೊಗೊಂಡು ಹೋಗಿ ಅಲ್ಲಿ ಚೆನ್ನಾಗಿ ಉಸಿರಾಡಬೇಕು. ಇದರಲ್ಲಿ ಏನು ಬೆನಿಫಿಟ್ಸ್ ಅಂತ ಅಂದರೆ, ಒಂದು ನಿಮಗೆ ಫಾರ್ವರ್ಡ್ ಬೆಂಡ್ ಇರೋದ್ರಿಂದ ಮತ್ತು ಇದು ಆ್ಯಂಗ್ಸೈಟಿ ಅಥವಾ ಸ್ಟ್ರೆಸ್ಸಿಗೆ ಬಹಳ ಒಳ್ಳೆಯ ಆಸನ. ಅದಲ್ಲದೆ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸ್ ಮತ್ತು ತೊಡೆಗಳಿಗೆ ಇದು ಬಹಳ ಒಳ್ಳೆಯ ಆಸನ. ಹಾಗೆ ಇದು ನಿಮ್ಮ ಬೆನ್ನಿಗೆ ಬಹಳ ಒಳ್ಳೆಯ ಆಸನ, ಯಾಕಂತಂದರೆ ಇದು ನಿಮ್ಮ ಬೆನ್ನಿನ ಮೂಳೆಗೆ ಒಳ್ಳೆಯ ಸ್ಟ್ರೆಚ್ ಕೊಡ್ತಾ ಬರುತ್ತೆ. ಹಾಗಾಗಿ ಇದು ನಿಮ್ಮ ಬೆನ್ನು ನೋವು ಇರೋ ಸಮಸ್ಯೆ ಯಾರಿಗಿರುತ್ತೋ ನೀವು ಅದನ್ನು ಖಂಡಿತವಾಗಿ ಪ್ರಯತ್ನ ಪಡ್ಬೋದು. ಇಲ್ಲಿ ಒಂದು 5 ಸಲ ನೀವು ಉಸಿರು ತಗೊಳ್ಳೋದು ಬಿಡೋದನ್ನು ಮಾಡಿ. ಇದಾದ ನಂತರ ಇನ್ಹೇಲ್ ಮಾಡಿ, ಎಕ್ಸ್ಹೇಲ್, ಮತ್ತು ವಿನ್ಯಾಸದ ಕ್ರಮವನ್ನು ಮಾಡೋದು. ಚತುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಮತ್ತು ಮುಂದೆ ಬಂದು ಕಾಲುಗಳನ್ನು ಚಾಚಬೇಕು. ಈಗ ನಾವು ಮಾಡಿದ್ದು ಬಲಭಾಗದಲ್ಲಿ, ಅಂದರೆ ಬಲಗಾಲದ ಮೇಲೆ ಮಾಡಿದ್ವಿ. ಈಗ ಮತ್ತೆ ಎಡಭಾಗದಲ್ಲಿ ಮಾಡಬೇಕು. ಮತ್ತೆ ಎಡಗಾಲನ್ನು ಮಡಚೋದು. ಹಾಗೆ ನಿಧಾನಕ್ಕೆ ಬಲಗಾಲನ್ನು ನಿಮ್ಮ ಕೈಗಳಿಂದ ತಗೊಂಡು ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡಿ. ಹಾಗೆ ನಿಧಾನಕ್ಕೆ ನಿಮ್ಮ ತಲೆಯನ್ನು ಮಂಡಿಗೆ ತಗಲಿಸ್ತಾ ಬನ್ನಿ. ಇಲ್ಲಿ ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ಈಗ ಮತ್ತೆ ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲ್ ನೋಡಿ ವಿನ್ಯಾಸ ಮಾಡೋಣ. ಚತುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ ಮತ್ತು ಅಧೋಮುಖ ಶ್ವಾನಾಸನ. ಇದಾದ ನಂತರ ಮತ್ತೆ ದಂಡಾಸನಕ್ಕೆ ಬರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಸಾಕಷ್ಟು ಆಸನಗಳನ್ನು ಕಲ್ತ್ವಿ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಅಭ್ಯಾಸ ಮಾಡಬೇಕು. ಇದರಿಂದ ಸಾಕಷ್ಟು ನಿಮಗೆ ಉಪಯೋಗಗಳಿರುತ್ತೆ. ಹಾಗೆ ಮುಂದಿನ ಭಾಗದಲ್ಲಿ ನಾವು ಇನ್ನೊಂದಿಷ್ಟು ಆಸನಗಳನ್ನು ಕಲಿಯೋಣಂತೆ. ಧನ್ಯವಾದಗಳು.